ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಬೇಬಿ ಪೊಟ್ಯಾಟೊ ಫ್ರೈ. ಅಂದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇದೆಲ್ಲ ಅದರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಊಟಕ್ಕೆ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಮೊಸರನ್ನಕ್ಕೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ತಿಳಿಸಾರು ಅಥವಾ ಸಿಂಪಲ್ಲಾಗಿ ಏನಾದರೂ ಸಾರು ಮಾಡಿದಾಗ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಚಪಾತಿಗೂ ತಿನ್ಬೋದು. ಬೇಬಿ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ಮಸಾಲ ರುಬ್ಕೋತೀನಿ. ಮಸಾಲಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ಉಪ್ಪು, ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಷ್ಟನ್ನು ರುಬ್ಕೋಬೇಕು. ತುಂಬ ಕಮ್ಮಿ ನೀರು ಹಾಕಬೇಕು. ನೀರು ಹಾಕಿ ನೋಡಿ ನಾನು ರುಬ್ಕೊಂಡಿದ್ದೀನಿ. ಈ ರೀತಿ ನೀರು ಇರಬಾರ್ದು, ಈ ರೀತಿ ಇದ್ದರೆ ಸಾಕು. ಈಗ ನೋಡಿ ಆಲೂಗಡ್ಡೆ, ಬೇಬಿ ಪೊಟ್ಯಾಟೊ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇದೆಲ್ಲ ಅದು ಉಪ್ಪಾಕಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಬೇಬಿ ಪೊಟ್ಯಾಟೊ ಇಲ್ಲ ಅಂದರೆ ಮಾಮೂಲಿ ಆಲೂಗಡ್ಡೆನೇ ಹೆಚ್ಚಿಬಿಟ್ಟು ಮಾಡ್ಕೋಬೋದು ಈ ರೀತಿ. ಈಗ ರುಬ್ಕೊಂಡ್ರೆ ಮಸಾಲಾನ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 2-3 ಬೆಳ್ಳುಳ್ಳಿ ಹೋಳು 2-3 ಹೋಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಈರುಳ್ಳಿ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಮಸಾಲ ಹಚ್ಚಿಟ್ಟಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನೀಟಾಗಿ ಮಸಾಲ ಅಷ್ಟೂ ಹಾಕಬೇಕು. ಈಗ ಇದನ್ನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ಇದೇ ಥರ ಫ್ರೈ ಮಾಡಬೇಕು. ಆಲೂಗಡ್ಡೆ ನಾವು ಮೊದಲೇ ಬೇಯಿಸಿರ್ತೀವಿ, ಹಾಗಾಗಿ ಮಸಾಲಾನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮತ್ತು ಈಗ ನಾನು ಈ ಟೈಮಲ್ಲಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಫ್ರೈ ಮಾಡಬೇಕು. ಮತ್ತು ಈ ಪಲ್ಯ ಮಾಡುವಾಗ ಪಾತ್ರೆ ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆ ತೊಗೊಳ್ಳಿ, ಇಲ್ಲ ಅಂದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದ್ರೆ ಆಗುತ್ತೆ. ಮಸಾಲ ಸ್ವಲ್ಪ ಶುರುವಲ್ಲಿ ತಳ ಹಿಡಿಯುತ್ತೆ. ತಳ ಹಿಡಿದೇ ಇರೋ ಹಂಗೆ ಬಿಡಿಸ್ಕೋತಾ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಈ ಪೊಟ್ಯಾಟೊ ಫ್ರೈ ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಬೇಗ ಆಗುತ್ತೆ. ಒಂದು 5-6 ನಿಮಿಷ ಇದೇ ರೀತಿ ಫ್ರೈ ಮಾಡಬೇಕು. ಆಲೂಗಡ್ಡೆ ಎಲ್ಲ ಮಸಾಲಾನ ಚೆನ್ನಾಗಿ ಎಳ್ಕೊಳ್ಳೋ ಥರ ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬೇಬಿ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಇಲ್ಲ ಅಂದರೆ ಯಾವ ಆಲೂಗಡ್ಡೆ ಇದೆಯೋ ಅದರಲ್ಲೇ ಹೆಚ್ಚಿಬಿಟ್ಟು ಈ ರೀತಿ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.